ಅದರಲ್ಲೂ ಪ್ರಮುಖವಾಗಿ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಮತ್ತೊಮ್ಮೆ ಸ್ತ್ರೀ ಶಕ್ತಿಯ ಪ್ರದರ್ಶನ. ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆಯನ್ನ ಘೋಷಿಸಿದ್ದಾರೆ. ಇದೀಗ ನೂತನ ಸಿಎಂ ಆಗಿ ಅತಿಶಿ ಅಧಿಕಾರವನ್ನ ಸ್ವೀಕಾರ ಮಾಡಲಿದ್ದಾರೆ. ಅಲ್ಲಿಗೆ ರಾಷ್ಟ್ರ ರಾಜಧಾನಿ ದೆಹಲಿ 3ನೇ ಬಾರಿಗೆ ಮಹಿಳಾ ಮುಖ್ಯಮಂತ್ರಿಯನ್ನ ಗಮನಿಸಲಿದೆ. ಹಿಂದೆ ಶೀಲಾ ದೀಕ್ಷಿತ್, ಅರವಿಂದ್ ಕೇಜ್ರಿವಾಲ್ ಅವರಿಗಿಂತ ಮುಂಚೆ ಶೀಲಾ ದೀಕ್ಷಿತ್ ಅವರಾಗಿದ್ರು. ಅದಕ್ಕಿಂತ ಹಿಂದೆ ಸುಷ್ಮಾ ಸ್ವರಾಜ್ ಅವರು. ಇದೀಗ ಅತಿಶಿ ಅವರಿಗೆ ದೆಹಲಿಯ ಮುಖ್ಯಮಂತ್ರಿ ಗಾದಿ ಒಲಿದು ಬಂದಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳಿಗೆ, ಬೆಳವಣಿಗೆಗಳಿಗೆ ಅತಿಶಿ ಅವರ ಪಾತ್ರ ಹೆಚ್ಚಿದೆ ಅನ್ನೋ ಟ್ರ್ಯಾಕ್ ರೆಕಾರ್ಡ್ ಅತಿಶಿ ಅವರಿಗಿದೆ. ಅತಿಶಿ ಅವರನ್ನೇ ಆಯ್ಕೆ ಮಾಡಿದ ಯಾಕೆ? 4-5 ಜನರ ಹೆಸರು ಪ್ರಮುಖವಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಪರ್ಯಾಯವಾಗಿ ಯಾರು ಅನ್ನೋದಕ್ಕೆ ಚರ್ಚೆಯಲ್ಲಿ ಒಳಗೊಂಡಿತ್ತು. ಆದರೆ ಎಲ್ಲರನ್ನ ಹೊರತುಪಡಿಸಿ ಅತಿಶಿ ಅವರನ್ನೇ ಆಯ್ಕೆ ಮಾಡಿದ ಯಾಕೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ ವಿತ್ ಗ್ರಾಫಿಕ್ಸ್. ಅತಿಶಿ ಅವರ ಆಯ್ಕೆ ಯಾಕಾಯಿತು ಅನ್ನೋದಕ್ಕೆ ಅವರ ಬ್ಯಾಕ್ಗ್ರೌಂಡ್, ಅತಿಶಿ ಅವರ ಬ್ಯಾಕ್ಗ್ರೌಂಡನ್ನು ಒಂದ್ಸತಿ ಕ್ವಿಕ್ ಆಗಿ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾರೆ. ದೆಹಲಿಯ ಕಾಲ್ಜಿ ಕ್ಷೇತ್ರದ ಶಾಸಕಿ ಅತಿಶಿ ಅವರು. ಇನ್ನು ಶಿಕ್ಷಣ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಯಲ್ಲಿ ತಮಗೆ ಸಿಕ್ಕ ಅಧಿಕಾರದ ಅವಧಿಯಲ್ಲಿ ಹಾಗೆ ತಮಗೆ ಸಿಕ್ಕ ಜವಾಬ್ದಾರಿಯನ್ನು ಅತ್ಯಂತ ಸ್ಪಷ್ಟವಾಗಿ, ನಿಖರವಾಗಿ ಹಾಗೆ ಪರಿಣಾಮಕಾರಿಯಾಗಿ ನಿಭಾಯಿಸಿದ್ದಾರೆ ಅನ್ನೋದು ಅತಿಶಿ ಅವರಿಗಿರುವ ಟ್ರ್ಯಾಕ್ ರೆಕಾರ್ಡ್ ದೆಹಲಿ ಶಿಕ್ಷಣ ಕ್ಷೇತ್ರದಲ್ಲಿ. ಇನ್ಫ್ಯಾಕ್ಟ್ ಯಾವಾಗ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಈ ಪ್ರೈವೇಟ್ ಸ್ಕೂಲ್ಗಳ, ಖಾಸಗಿ ಶಾಲೆಗಳ ಫೀಸ್ಗೆ ಕಡಿವಾಣ ಹಾಕಬೇಕು ಅಂತ ಚರ್ಚೆಗಳು ಬರುತ್ತೆ, ಆಗೆಲ್ಲವೂ ಕೂಡ ದೆಹಲಿಯ ಶಿಕ್ಷಣ ಕ್ಷೇತ್ರದ ಉದಾಹರಣೆಯನ್ನು ಕೊಡಲಾಗತ್ತೆ. ಸರ್ಕಾರಿ ಶಾಲೆಗಳಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ಇನ್ ಅ ಪಾಸಿಟಿವ್ ವೇ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷದ ಅಧಿಕಾರ ಪ್ರಾರಂಭ ಆದಮೇಲೆ ದೆಹಲಿಯ ಸರ್ಕಾರಿ ಶಾಲೆಗಳಲ್ಲಿ ಆಮೂಲಾಗ್ರ ಬದಲಾವಣೆಗಳು, ಬೆಳವಣಿಗೆಗಳಾಯಿತು ಅನ್ನೋದು ಚರ್ಚೆಗೆ ಒಳಪಡುತ್ತೆ. ನಾನು ಆಗಲೇ ಹೇಳ್ತಿದ್ದಾಗೆ ಬೆಂಗಳೂರಿನಂತಹ ನಗರಗಳಲ್ಲಿರುವ ಶೈಕ್ಷಣಿಕ ವಲಯದಲ್ಲಿರ್ತಕ್ಕಂಥ ಈ ಹೆಚ್ಚಿಗೆ ಫೀಸು, ಫೆಸಿಲಿಟೀಸ್ ಕಡಿಮೆ, ಎಜುಕೇಷನ್ ಕ್ವಾಲಿಟಿ ಕಡಿಮೆ, ಈ ರೀತಿಯ ಆರೋಪಗಳ ಚರ್ಚೆ ನಡೆದಾಗ ದೆಹಲಿಯ ಶಿಕ್ಷಣ ಕ್ಷೇತ್ರದ ಉದಾಹರಣೆಯನ್ನು ಕೊಟ್ಟು ಚರ್ಚೆಗೆ ಒಳಪಡಿಸಲಾಗುತ್ತೆ. ಈ ದೆಹಲಿಯ ಶಿಕ್ಷಣ ಕ್ಷೇತ್ರದಲ್ಲಿನ ಕ್ರಾಂತಿಯಲ್ಲಿ ಅತಿಶಿ ಅವರ ಪಾತ್ರ ಕೂಡ ಬಹಳಷ್ಟಿದೆ. ನಿರ್ಗಮಿತ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವವರು ಕೂಡ. ಹೆಚ್ಚಿಗೆ ಸಮಯ ಇಲ್ಲ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿಕ್ಕೆ. 4 ತಿಂಗಳಲ್ಲಿ ಚುನಾವಣೆ ನಡೆಯೋದಿದೆ, ಹೀಗಾಗಿ ಬದಲಾವಣೆ ಆಗುತ್ತೆ. ಆದರೆ ಈ ಗ್ಯಾಪ್ನ ಫಿಲ್ ಮಾಡಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಬಳಗದಲ್ಲೇ ಯಾರನ್ನಾದರೂ ಆಯ್ಕೆ ಮಾಡ್ತಾರೆ ಅನ್ನೋದು ಒಂದು ರೀತಿಯಲ್ಲಿ ಓಪನ್ ಸೀಕ್ರೆಟ್ ಆಗಿತ್ತು. ಹೀಗಾಗಿ ಅತಿಶಿ ಅವರ ಆಯ್ಕೆ ಆ ಕಾರಣದಿಂದಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಆಪ್ತೆ ಅನ್ನೋ ಕಾರಣಕ್ಕೂ ಕೂಡ ಆಗಿದೆ ಅನ್ನೋ ಚರ್ಚೆ ಇದೆ. ಮನೀಶ್ ಸಿಸೋಡಿಯಾ ನಂತರದಲ್ಲಿ ಗುರುತಿಸಿಕೊಂಡಿರುವ ನಾಯಕಿ ಹೈರಾರ್ಕಿ ಅಂತ ನೋಡೋದಾದ್ರೆ, ಪಾರ್ಟಿಯಲ್ಲಿ ಮೋಸ್ಟ್ ಪವರ್ಫುಲ್ ಅಂತ ಹೇಳಿ ನಾವು ಲೆಕ್ಕ ಹಾಕ್ತಾ ಹೋಗೋದಾದ್ರೆ ಅತಿಶಿ ಅವರ ಪ್ರಾಬಲ್ಯ ಕೂಡ ಪಕ್ಷದಲ್ಲಿ ಇದ್ದೇ ಇದೆ. ಕಳೆದ 2023ರಲ್ಲಿ ದೆಹಲಿ ಸರ್ಕಾರದ ಸಂಪುಟವನ್ನು ಸೇರಿದ್ರು ಅತಿಶಿ ಅವರು. ಅರವಿಂದ್ ಕೇಜ್ರಿವಾಲ್ ಬಂಧನದಲ್ಲಿದ್ದಾಗ ಪಕ್ಷದ ಉಸ್ತುವಾರಿಯನ್ನ ನೋಡಿಕೊಂಡಿದ್ದಾರೆ, ಆ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಆಪ್ ಸರ್ಕಾರ ಮತ್ತು ಕೇಜ್ರಿವಾಲ್ ಬಗ್ಗೆ ಸಮರ್ಥಿಸಿಕೊಂಡು ಯಾರಾದರೂ ಮಾತನಾಡ್ತಾರೆ, ಎಂಥದ್ದೇ ಸಂದರ್ಭ ಇದ್ರೂ ಕೂಡ ರಾಷ್ಟ್ರೀಯ ಪಕ್ಷಗಳಿಗೆ, ಅದರಲ್ಲೂ ನೇರವಾಗಿ ಬಿಜೆಪಿ ಹಾಗೆ ಮೋದಿ ಅವರಿಗೆ ಟಕ್ಕರ್ ಕೊಡುವಂತೆ ಮಾತನಾಡ್ತಾರೆ ಅಂತಂದ್ರೆ ಆಮ್ ಆದ್ಮಿ ಪಕ್ಷದ ಪೈಕಿ ಮೊದಲು ಕೇಳಿ ಬರುವ ಹೆಸರೇ ಅತಿಶಿ. ಸುಷ್ಮಾ ಸ್ವರಾಜ್, ಶೀಲಾ ದೀಕ್ಷಿತ್ ಬಳಿಕ ಮುಖ್ಯಮಂತ್ರಿ ಆಗಿರುವ ಮತ್ತೋರ್ವ ಮಹಿಳೆ ಅನ್ನೋ ಕೀರ್ತಿ ಕೂಡ ಅತಿಶಿ ಅವರಿಗೆ ಲಭ್ಯವಾಗ್ತಾ ಇದೆ. ಇದಿಷ್ಟು ಅತಿಶಿ ಅವರ ಬ್ಯಾಕ್ಗ್ರೌಂಡ್, ಹಾಗೆ ಯಾಕೆ ಅವರ ಆಯ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಆದರೆ ಇತ್ತ. ಅಂತೂ ಇಂತೂ ದೆಹಲಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಯುವ ಮನಸ್ಸು ಮಾಡಿದ್ದಾರೆ ಕೇಜ್ರಿವಾಲ್ ಅವರು. ನಾವು ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ದೆಹಲಿಯಲ್ಲಾದ ಬೆಳವಣಿಗೆಗಳು, ಆಗ್ತಾ ಇರುವ ಬೆಳವಣಿಗೆಗಳ ಮಾಹಿತಿಯನ್ನು ನೀಡ್ತಿದ್ದೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನಲ್ಲಿ ಇತ್ಕೊಂಡೇ ಅಧಿಕಾರವನ್ನು ನಡೆಸಿದ್ರು, ಹಠ ಹಿಡಿದು ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಅವರು. ಆದರೆ ಜೈಲಿನಿಂದ ಬಿಡುಗಡೆಯಾದ ನಂತರದಲ್ಲಿ ಇದೀಗ ರಾಜೀನಾಮೆ ಕೊಡುವ ನಿರ್ಧಾರ. ಕೆಲವೇ ಕ್ಷಣಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅವರನ್ನ ಭೇಟಿ ಮಾಡಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಧಿಕೃತವಾಗಿ ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಗವರ್ನರ್ ವಿ.ಕೆ. ಸಕ್ಸೇನಾ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅದ ನಂತರದಲ್ಲಿ ಅತಿಶಿ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡಲಿದ್ದಾರೆ. ಇಂಟ್ರೆಸ್ಟಿಂಗ್ ಅನ್ನೋ ರೀತಿಯ ಬೆಳವಣಿಗೆ ಮತ್ತೊಂದೇನಿದೆ ಅಂತಂದ್ರೆ, ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕೇಂದ್ರದಲ್ಲಿ ಬಿಜೆಪಿ 3.0 ಮೂರನೇ ಅವಧಿಗೆ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಏರಿ ಇವತ್ತಿಗೆ 100ನೇ ದಿನ. ಇದರ ಜೊತೆಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರ 74ನೇ ಜನ್ಮದಿನ.
ಇವತ್ತೇನೆ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಡ್ತಿರೋದು ಈ ಎರಡೂ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡ ಅನ್ನೋ ಸಣ್ಣ ಕುತೂಹಲ ಇದ್ದೇ ಇದೆ. ಬಿಜೆಪಿ ನೇತೃತ್ವದ ಈ ಅವಧಿಯ ಸರ್ಕಾರದ 100 ದಿನ, ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರ 74ನೇ ಜನ್ಮದಿನ. ಅಂದರೆ ನಾವು ಮೊನ್ನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ರಾಜೀನಾಮೆಯ ವಿಚಾರವನ್ನು ಪ್ರಸ್ತಾಪ ಮಾಡುವಾಗ ಹೇಳಿದ್ವಿ, ನೋಡಿ ಚುನಾವಣೆ ಸಮೀಪದಲ್ಲಿದೆ, ದೆಹಲಿಯಲ್ಲಿ ಒಂದು ಇಮೋಷನಲ್ ಆದ ಗೇಮನ್ನೇನಾದರೂ ಪ್ಲೇ ಮಾಡಲಿಕ್ಕೆ, ಜನರನ್ನ ಭಾವನಾತ್ಮಕವಾಗಿ ಹಿಡಿದಿಡುವ ಪ್ರಯತ್ನವನ್ನೇನಾದರೂ ಕೇಜ್ರಿವಾಲ್ ಮಾಡ್ತಿದ್ದಾರಾ? ಬಲವಂತವಾಗಿ ನನ್ನ ಕೈಲಿ ರಾಜೀನಾಮೆಯನ್ನ ಕೊಡಿಸ್ಕೊಂಡ್ರು ಅಂದರೆ ರಾಜಕೀಯ ಒತ್ತಡದಿಂದಾಗಿ ನಾನು ಅರೆಸ್ಟ್ ಆಗೋ ಹಾಗಾಯಿತು, ಅರೆಸ್ಟ್ ಆಗಿ ಆ ಬಂಧನದಿಂದ ಮುಕ್ತನಾಗಿ ಬಂದರೂ ಕೂಡ ಕೋರ್ಟ್ನಲ್ಲಿ ಹಾಕಿರುವ ಕಂಡೀಷನ್ಗಳು ನಾನು ಮುಖ್ಯಮಂತ್ರಿಯಾಗಿ ಇದ್ರೂ ಒಂದೇ ಇಲ್ದಿದ್ರು ಒಂದೇ ಅನ್ನೋ ರೀತಿಯಲ್ಲಿತ್ತು. ಹೀಗಾಗೇನೆ ನಾನು ರಾಜೀನಾಮೆ ಕೊಟ್ಬಿಟ್ಟೆ ಅನ್ನೋ ರೀತಿಯಲ್ಲಿ ಏನಾದರೂ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಭಾವನಾತ್ಮಕವಾದ ಅಂಶಗಳನ್ನು ಪ್ರಚಾರದ ಸಂದರ್ಭದಲ್ಲಿ ಬಳಸ್ತಾರಾ ಅನ್ನೋ ಕುತೂಹಲ ಇದೆ. ಇದರ ಭಾಗವಾಗಿಯೇ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ 100 ದಿನ ಪೂರೈಸಿರುವ ಅವಧಿಯಲ್ಲೇ ರಾಜೀನಾಮೆ ನೀಡಿ ಒಂದು ರೀತಿಯಲ್ಲಿ ಟಕ್ಕರ್ ಕೊಡೋ ಪ್ರಯತ್ನ. ನಿಮ್ಮ ಆಡಳಿತದ ಅವಧಿ ಹೇಗಿದೆ ಅಂತಂದರೆ ನ್ಯಾಯಸಮ್ಮತವಾಗಿ ನಾವು ಯಾರೂ ಕೂಡ ರಾಜ್ಯ ಮಟ್ಟದಲ್ಲಿ ಸರ್ಕಾರವನ್ನು ನಡೆಸಲಿಕ್ಕೆ ನೀವು ಬಿಡ್ತಾ ಇಲ್ಲ ಅನ್ನೋದನ್ನು ಸೂಚ್ಯವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ? ಇದೇ ಕಾರಣಕ್ಕೆ ಇದೇ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಾರಾ ಅರವಿಂದ್ ಕೇಜ್ರಿವಾಲ್ ಅನ್ನೋ ಕುತೂಹಲ ಇದ್ದೇ ಇದೆ. ನರೇಂದ್ರ ಮೋದಿ ಅವರ ಜನ್ಮದಿನದಂದೇ ಕೇಜ್ರಿವಾಲ್ ಅವರು ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಿರೋದು. ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲಿ ಕೇಜ್ರಿವಾಲ್ ಅವರು ಚಾಣಾಕ್ಷ ತಂತ್ರವನ್ನು ರೂಪಿಸಿರುವ ಸಾಧ್ಯತೆ ಇದೆ. ಅಬಕಾರಿ ಹಗರಣದಲ್ಲಿ ಜೈಲು ಶಿಕ್ಷೆಯನ್ನು ಎದುರಿಸಿದ್ರು ಕೇಜ್ರಿವಾಲ್. ಸೆಪ್ಟೆಂಬರ್ 13ರಂದು ಮೊನ್ನೆ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. ಸೆಪ್ಟೆಂಬರ್ 15ರಂದು ತಮ್ಮ ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಬಗ್ಗೆ ಘೋಷಣೆಯನ್ನ ಕೂಡ ಹೊರಡಿಸಿದ್ರು ಕೇಜ್ರಿವಾಲ್ ಅವರು. ನುಡಿದಂತೆ ಆಪ್ ಶಾಸಕಾಂಗ ಸಭೆಯಲ್ಲಿ ಅತಿಶಿ ಮರ್ಲಾನ್ ಅವರ ಆಯ್ಕೆಯಾಗಿದೆ ಮುಂದಿನ ಮುಖ್ಯಮಂತ್ರಿಯಾಗಿ. ತಮ್ಮ ಆಪ್ತೆಗೇನೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ, ಅದರಲ್ಲೂ ಚುನಾವಣಾ ಪ್ರಚಾರ ಕಾರ್ಯ ಪ್ರಾರಂಭ ಆದ ನಂತರದಲ್ಲಿ ಎಲ್ಲ ಅಂಶಗಳನ್ನು, ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧನಕ್ಕೆ ಒಳಪಡಿಸಿದ್ದು, ಲೋಕಸಭಾ ಚುನಾವಣೆ ಪ್ರಚಾರದ ಸಂದರ್ಭದಲ್ಲೂ ಕೂಡ ಬೇಲ್ ಮೇಲೆ ಬಂದ್ಬಿಟ್ಟು ಈ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಕೊಂಡಿದ್ದು, ಅದಾದ ತಕ್ಷಣ ಮತ್ತೆ ಅರೆಸ್ಟ್ ಆಗಿದ್ದು, ಹಾಗೆ ಈಗ ಬಂಧಮುಕ್ತವಾದ ನಂತರದಲ್ಲಿಯೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ಬಿಡದೇ ಇರೋದು, ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಭಾವನಾತ್ಮಕವಾದ ಕಾರ್ಡ್ಗಳನ್ನು ಪ್ಲೇ ಮಾಡ್ತಾರಾ ಮೋದಿ ವಿರುದ್ಧವಾಗಿ, ಬಿಜೆಪಿ ವಿರುದ್ಧವಾಗಿ, ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ಅರವಿಂದ್ ಕೇಜ್ರಿವಾಲ್? ಕಾದ್ ನೋಡೋಣ. ದೆಹಲಿಯಲ್ಲಂತೂ ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ನಡೀತಿದೆ. ಅದರ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಆಗಿಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ರಿಪಬ್ಲಿಕ್ ಕನ್ನಡ.